ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾನು ಗಣರಾಜ್ಯೋತ್ಸವದ ಅಂಗವಾಗಿ ಒಂದೆರಡು ಅನಿಸಿಕೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ಸ್ನೇಹಿತರೆ, ಗಣರಾಜ್ಯೋತ್ಸವ ಅನ್ನುವಂಥದ್ದು ಕೇವಲ ಹಬ್ಬವಲ್ಲ, ಒಂದು ಹೊಣೆಗಾರಿಕೆ. ಜನವರಿ 26 ಈ ದಿನ ನಮ್ಮ ದೇಶದ ಇತಿಹಾಸದಲ್ಲಿ ಒಂದು ಸಾಮಾನ್ಯ ದಿನವಲ್ಲ. 1950 ಜನವರಿ 26ರಂದು ಭಾರತವು ರಾಜರ ಆಳ್ವಿಕೆಯಿಂದ ಹೊರಬಂದು ಪ್ರಜೆಗಳ ಆಳ್ವಿಕೆಯನ್ನು ಅಂಗೀಕರಿಸಿದ ಮಹತ್ವದ ದಿನ ಇದು. ಗಣರಾಜ್ಯ ಎಂದರೆ ಯಾರೂ ಹುಟ್ಟಿನಿಂದ ಶ್ರೇಷ್ಠರಲ್ಲ, ಯಾರೂ ಹುಟ್ಟಿನಿಂದ ಹೀನರಲ್ಲ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನುವಂಥದ್ದು. ಈ ದಿನ ನಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಿದೆ ಸ್ನೇಹಿತರೆ, ನಾವು ನಿಜವಾಗಿಯೂ ಸಮಾನತೆಯನ್ನು ಅನುಸರಿಸುತ್ತಿದ್ದೇವೆಯೇ? ಸಂವಿಧಾನವನ್ನು ಕೇವಲ ಪುಸ್ತಕವಾಗಿ ನೋಡುತ್ತಿದ್ದೇವೆಯೇ ಅಥವಾ ಜೀವನದ ಮಾರ್ಗದರ್ಶಿಯಾಗಿ ನೋಡುತ್ತಿದ್ದೇವೆ ಅನ್ನುವಂತಹ ಪ್ರಶ್ನೆ. ಸ್ನೇಹಿತರೆ, ಈ ಗಣರಾಜ್ಯೋತ್ಸವವನ್ನು ಆಚರಿಸುವಾಗ ಈ ಸಂವಿಧಾನಕ್ಕೆ ರೂಪ ಕೊಟ್ಟ ಮಹಾನ್ ಚಿಂತಕನನ್ನು ನೆನಪಿಸದೇ ಇದ್ದರೆ ನಮ್ಮ ಆಚರಣೆ ಅಪೂರ್ಣವಾಗುತ್ತದೆ ಅಂತ ಹೇಳ್ಬೋದು. ಅವರು ಬೇರೆ ಯಾರೂ ಅಲ್ಲ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು. ಅಂಬೇಡ್ಕರ್ ಎಂದರೆ ಕೇವಲ ಒಬ್ಬ ನಾಯಕ ಅಲ್ಲ, ಅವರು ನಿರಾಶ್ರಿತರಿಗೆ ಧ್ವನಿ, ಅಸಮಾನತೆಗೆ ಸವಾಲು, ಮಾನವ ಗೌರವದ ಪರ್ಯಾಯ ಹೆಸರು ಅಂತಂದರೆ ಅದು ಅಂಬೇಡ್ಕರ್ ಅವರು ಅಂತ ಹೇಳ್ಬೋದು. ಇವರು ಸಮಾಜದಿಂದ ತಿರಸ್ಕೃತನಾದ ವ್ಯಕ್ತಿ ಅದೇ ಸಮಾಜಕ್ಕೆ ಸಮಾನತೆಯ ಸಂವಿಧಾನವನ್ನು ಕೊಟ್ಟಿದ್ದಾನೆ ಎಂದರೆ ಅದು ಇತಿಹಾಸದಲ್ಲಿ ಅಪರೂಪದ ಕ್ರಾಂತಿ ಅಂತ ಹೇಳ್ಬೋದು. ಸ್ನೇಹಿತರೆ, ಅಂಬೇಡ್ಕರ್ ಅವರು ಅನುಭವಿಸಿದ ನೋವುಗಳು ಅವರನ್ನು ದುರ್ಬಲನಾಗಿಸಲಿಲ್ಲ, ಬದಲಾಗಿ ಅವರನ್ನು ಶಕ್ತಿಶಾಲಿ ಚಿಂತಕರನ್ನಾಗಿ ಮಾಡಿತು. ಅವರು ಕಲಿತದ್ದು ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ, ಆದರೆ ಅವರು ಹೋರಾಡಿದ್ದು ಭಾರತದ ಹಳ್ಳಿಗಳಲ್ಲಿ, ಭಾರತದ ಬೀದಿಗಳಲ್ಲಿ, ಭಾರತದ ಜನಮಾನಸದ ಹೃದಯಗಳಲ್ಲಿ ಅಂತ ಹೇಳ್ಬೋದು. ಅವರ ಜೀವನ ನಮಗೆ ಹೇಳುತ್ತದೆ ಸ್ನೇಹಿತರೆ, ಶಿಕ್ಷಣವೇ ನಿಜವಾದ ಶಕ್ತಿ, ಜ್ಞಾನವೇ ಮುಕ್ತಿಯ ದಾರಿ, ಸಂವಿಧಾನವೇ ದುರ್ಬಲರ ಕವಚ ಅಂಥೇಳಿ. ಸ್ನೇಹಿತರೆ, ಅಂಬೇಡ್ಕರ್ ಮತ್ತು ಸಂವಿಧಾನದ ಕುರಿತು ನೋಡೋದಾದರೆ ನಮ್ಮ ಸಂವಿಧಾನ ಕೇವಲ ಕಾನೂನುಗಳ ಸಂಗ್ರಹವಲ್ಲ, ಇದು ದುರ್ಬಲರಿಗೆ ಆಶ್ರಯ, ಶೋಷಿತರಿಗೆ ರಕ್ಷಣೆ, ಪ್ರಜೆಗಳಿಗೆ ಗೌರವ ಅನ್ನುವಂಥದ್ದು. ಅಂಬೇಡ್ಕರ್ ಅವರು ನಮಗೆ ಕೊಟ್ಟ 3 ಅಮೂಲ್ಯ ಮೌಲ್ಯಗಳು ಅಂತಂದರೆ ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವ. ಈ ಮೌಲ್ಯಗಳು ಇಲ್ಲದೆ ಸ್ವಾತಂತ್ರ್ಯ ಅರಾಜಕತೆ ಆಗುತ್ತದೆ, ಸಮಾನತೆ ಅಸೂಹೆಯಾಗುತ್ತದೆ, ಸಹೋದರತ್ವ ಕೇವಲ ಮಹತ್ತಾಗುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇಂದಿನ ಭಾರತದ ಸವಾಲುಗಳನ್ನು ನೋಡೋದಾದರೆ ಸ್ನೇಹಿತರೆ, ನಾವು ಇಂದು ಡಿಜಿಟಲ್ ಭಾರತ, ಶಕ್ತಿಶಾಲಿ ಭಾರತ ಅಂತ ಹೇಳ್ತೇವೆ. ಆದರೆ ಸತ್ಯ ಏನು ಅಂತಂದರೆ, ಶಿಕ್ಷಣ ಇದ್ದರೂ ಅಜ್ಞಾನ ಉಳಿದಿದೆ, ಕಾನೂನು ಇದ್ದರೂ ಅನ್ಯಾಯ ನಡೆಯುತ್ತಿದೆ, ಸ್ವಾತಂತ್ರ್ಯ ಇದ್ದರೂ ಭಯ ಕಾಣಿಸುತ್ತಿದೆ ಅಂತ ಹೇಳ್ಬೋದು. ಇಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ನಮಗೆ ಇಂದಿಗೂ ಕೂಡ ಅತ್ಯಂತ ಅಗತ್ಯ ಅಂತ ಹೇಳ್ಬೋದು. ಅವರು ಎಚ್ಚರಿಸಿದ್ರು ಸ್ನೇಹಿತರೆ, ರಾಜಕೀಯ ಸಮಾನತೆ ಮಾತ್ರ ಸಾಕಾಗದು, ಸಾಮಾಜಿಕ ಸಮಾನತೆ ಇಲ್ಲದೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅನ್ನುವಂಥದ್ದನ್ನು. ಯುವಕರಿಗೆ ಅಂಬೇಡ್ಕರ್ ಅವರ ಒಂದು ಸಂದೇಶ ನೋಡಿ. ನನ್ನ ಪ್ರೀತಿಗೆ ಯುವ ಸ್ನೇಹಿತರೆ, ನೀವು ಕೇವಲ ದೇಶದ ಭವಿಷ್ಯ ಅಲ್ಲ, ನೀವು ಇಂದಿನ ಭಾರತದ ಹೊಣೆಗಾರರು. ನಿಮ್ಮ ಮೌನವು ಅನ್ಯಾಯಕ್ಕೆ ಬೆಂಬಲವಾಗಬಾರದು, ನಿಮ್ಮ ಶಿಕ್ಷಣವು ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗಬಾರದು, ನಿಮ್ಮ ಶಕ್ತಿ ಸಮಾಜದ ಬದಲಾವಣೆಗೆ ಬಳಕೆಯಾಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಪ್ರಶ್ನೆ ಕೇಳುವ ಧೈರ್ಯವನ್ನು ಬೆಳೆಸ್ಕೊಳ್ಬೇಕು, ನಾವು ಸತ್ಯಕ್ಕಾಗಿ ನಿಲ್ಲುವ ಶಕ್ತಿಯನ್ನು ಹೊಂದ್ಕೊಳ್ಬೇಕು, ಮಾನವ ಗೌರವವನ್ನು ಎಲ್ಲಕ್ಕಿಂತ ಮೇಲಿಟ್ಟು ನಡೆಯಿರಿ ಅನ್ನುವಂಥ ಸಂದೇಶ ಸ್ನೇಹಿತರೆ. ಇದೇ ಅಂಬೇಡ್ಕರ್ ಅವರಿಗೆ ನಾವು ಸಲ್ಲಿಸುವಂತಹ ಒಂದು ನಿಜವಾದ ಗೌರವ ಅಂತ ಹೇಳ್ಬೋದು. ಈ ಒಂದು ಗಣರಾಜ್ಯೋತ್ಸವ ದಿನ ಸ್ನೇಹಿತರೆ, ನಾವು ಈ ಒಂದು ಗಣರಾಜ್ಯೋತ್ಸವ ಎಂದರೆ ಕೇವಲ ಧ್ವಜಾರೋಹಣವಲ್ಲ, ಇದು ಒಂದು ಪ್ರತಿಜ್ಞೆ. ಜಾತಿ ಇಲ್ಲದ ಸಮಾಜಕ್ಕಾಗಿ, ಲಿಂಗ ಭೇದ ಇಲ್ಲದ ಭಾರತಕ್ಕಾಗಿ, ದ್ವೇಷವಿಲ್ಲದ ಪ್ರಜಾಪ್ರಭುತ್ವಕ್ಕಾಗಿ. ಸಂವಿಧಾನವನ್ನು ಕೇವಲ ಓದುವುದಲ್ಲ, ಅದನ್ನು ಬದುಕಿನಲ್ಲಿ ಅನುಸರಿಸುವುದೇ ನಿಜವಾದ ದೇಶಭಕ್ತಿ. ಕೊನೆಗೆ ನಾನು ಹೇಳಬಯಸುವುದೇನೆಂದರೆ, ಗಣರಾಜ್ಯೋತ್ಸವ ನಮ್ಮ ಹೆಮ್ಮೆ, ಸಂವಿಧಾನ ನಮ್ಮ ಉಸಿರು, ಅಂಬೇಡ್ಕರ್ ನಮ್ಮ ದಾರಿದೀಪ, ಮಾನವನೇ ಧರ್ಮ, ಸಮಾನತೆಯೇ ನೀತಿ, ನ್ಯಾಯವೇ ರಾಷ್ಟ್ರಭಕ್ತಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಪ್ರತಿಜ್ಞೆ ಮಾಡೋಣ, ಸಂವಿಧಾನವನ್ನು ಜೀವಂತವಾಗಿಡೋಣ, ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನು ನಿರ್ಮಿಸೋಣ, ಮನುಷ್ಯನ ಮೌಲ್ಯವನ್ನು ಮರೆತಿಲ್ಲದ ರಾಷ್ಟ್ರ ಕಟ್ಟೋಣ ಅಂತ ಹೇಳ್ತಾ ಜೈ ಹಿಂದ್, ಜೈ ಭಾರತ್. ಈ ಒಂದು
ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಸ್ಮಾಲ್ ಚೇಂಜ್ ಅನ್ನುವಂತಹ ವಿಡಿಯೋವನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.